ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೇಳು ಮೇಡಮ್, ನೀವು ಮಾಡಿರೋ ಪ್ಲಾನು ಫೇಲ್ ಆಯ್ತು ಮೇಡಮ್. ನೀವು ಹೇಳ್ದಾಗೆ ಆ ಪೌಡರ್ನ ಇವ್ರ ಮಸಾಲೆಯಲ್ಲಿ ಹಾಕಿದ್ದೆ. ನೀವೇನೋ ಟೇಸ್ಟ್ ಹಾಳಾಗತ್ತೆ ಅಂದ್ರಿ, ಆದ್ರೆ ಇಲ್ಲಿ ಪೂರ್ತಿಯಾಗಿ ರಿವರ್ಸ್ ಆಗಿದೆ. ಮನೇಲಿ ನಾನ್ ಮಾಡೋ ಅಡ್ಗೆ ನನಗೆ ಇಷ್ಟ ಆಗಲ್ಲ ಮೇಡಮ್, ಅಂಥದ್ರಲ್ಲಿ ಇಲ್ಲಿ ಸೂಪರ್ ಆಗಾಯ್ತು. ಅಷ್ಟಕ್ಕೂ ಎಲ್ಲಿ ವ್ಯತ್ಯಾಸ ಆಯ್ತು ಅಂತ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಅವ್ರ AAA ಮಸಾಲಾ ಕಂಪನಿಗೆ ಒಳ್ಳೆ ಹೆಸರು ಬಂತು, ಟಿವಿಲ್ ಕೂಡ ಬರುತ್ತೆ. ಇನ್ನವ್ರ ಕಂಪನಿ ನಂಬರ್ 1 ಆಗ್ಬಿಡತ್ತೆ ನೋಡಿ ಮೇಡಮ್. ನಾನು ಕೊಟ್ಟಿರೋ ಪೌಡರ್ನ ನೀನ್ ಕರೆಕ್ಟಾಗಿ ಮಸಾಲಾದಲ್ಲಿ ಹಾಕಿದ್ಯಾ ಇಲ್ಲ ಯಾವುದೋ ಉಪ್ಮಾ ರವೆಲಿ ಗೋಧಿ ಹಿಟ್ಟಲ್ಲಿ ಹಾಕಿದ್ಯಾ? ಏನ್ ಮೇಡಮ್ ಹೀಗಂತೀರಾ? ನೀವು ಕೊಟ್ಟಿರೋ ಪೌಡರ್ನ ನಾನು ಕರೆಕ್ಟಾಗೆ ಹಾಕಿದೆ. ಅವ್ರ ಮಸಾಲೆಗೆ ಹಾಕಿದಿ. ಹಲೋ ಹಲೋ ವನಜಾಕ್ಷಿ, ಹಾಯ್ ಅಕ್ಕ. ನಾನು ಶ್ಯಾಮನೇ ಮಾತಾಡ್ತಿರೋದು. ಚೆನ್ನಾಗಿದ್ಯಾ ಅಕ್ಕ? ವನಜಾಕ್ಷಿಗೆ ಶಾರ್ಟ್ ಸರ್ಕ್ಯೂಟ್ ಆಯ್ತಕ್ಕ. ಈ ಪ್ರೋಗ್ರಾಮ್ ಸಕ್ಸಸ್ ಆಗ್ಬಾರ್ದು ಅಂತ ನೀನ್ ಏನಾದ್ರೂ ಒಂದು ಪ್ಲಾನ್ ಮಾಡ್ತಿರ್ತೀಯ ಅಂತ ಅನ್ಕೊಂಡ್ ಹಾಗೆ ಮಾಡ್ದೆ. ರಾತ್ರಿ ವನಜಾಕ್ಷಿ ಅದಕ್ಕೆ ಬಂದು ನೀನ್ ಕೊಟ್ಟಿರೋ ಮಸಾಲಾ ಪೌಡರ್ನ ನಮ್ ಮಸಾಲೆಗೆ ಸೇರ್ಸಿದ್ರು. ನೀನ್ ಹೇಳಿರೋ ಕೆಲ್ಸನ ಕರೆಕ್ಟಾಗೆ ಮಾಡಿದ್ರು. ಆದ್ರೆ ರಾತ್ರಿ ನನಗೆ ಸರಿಯಾಗಿ ನಿದ್ರೆ ಬಂದಿಲ್ಲ, ಎಚ್ಚರವಾಗೇ ಇದ್ದೆ. ವನಜಾಕ್ಷಿ ಮಾಡಿದ್ದೆಲ್ಲ ನಾನು ನೋಡ್ದೆ. ಆದ್ರೆ ಇವತ್ತು ಈ ಪ್ರೋಗ್ರಾಮ್ ಸಕ್ಸಸ್ ಆಗೋದಿಕ್ಕೆ AAA ಮಸಾಲೆಯಿಂದ ಮಾಡಿರೋ ಆ ಅಡಿಗೆ ಅಷ್ಟು ಟೇಸ್ಟ್ ಬರೋದಿಕ್ಕೆ ಕಾರಣ ನೀನೇ. ನೀನ್ ಕೊಟ್ಟಿರೋದು ಹಾಕಿದ್ಮೇಲೆ ರೆಸಿಪಿ ಒಂದೊಂದು ಟ್ರೈ ಮಾಡಿ ನೋಡ್ದೆ. ಅದ್ರಲ್ಲಿ ಏನೋ ತಪ್ಪಿದೆ ಅಂತ ಅನ್ಸ್ತು. ನಾನೊಂದು ಇಂಗ್ರೀಡಿಯೆಂಟ್ ಆಡ್ ಮಾಡಿದ್ದೆ, ಒಂದೊಳ್ಳೆ ಟೇಸ್ಟ್ ಬಂತು. ಹೇಳ್ಬೇಕಂದ್ರೆ ನಮ್ ಒರಿಜಿನಲ್ ಮಸಾಲಾ ಕೂಡ ಅಷ್ಟು ಟೇಸ್ಟ್ ಇರಲ್ಲ. ತುಂಬಾ ಥ್ಯಾಂಕ್ಸ್ ಅಕ್ಕ. ನೀನ್ ನಮ್ಗೆ ಕೆಟ್ಟದ್ ಮಾಡೋದಿಕ್ ಹೋದೆ, ಆದ್ರೆ ಒಳ್ಳೇದೇ ಆಯ್ತು. ಆದ್ರೆ ಈ ಸಲ ನಿನ್ಗೆ ಒಳ್ಳೇದಾಗತ್ತೆ ಅಂದ್ಕೋಬೇಡ. ಬೇರೆಯವ್ರಿಗೆ ಒಳ್ಳೇದ್ ಬಯಸು, ನಿನ್ಗೂ ಒಳ್ಳೇದಾಗತ್ತೆ. ಮುಳುಗ್ಸಕ್ ನೋಡ್ಬೇಡ, ನೀನೇ ಮುಳುಗ್ ಹೋಗ್ತೀಯ. ಅದೇ ಕರ್ಮ. ನಾವು ಮಾಡೋ ಕೆಲ್ಸದ ಮೇಲೆ ಅದಕ್ಕೆ ಫಲ ಸಿಗೋದು. ನೆನ್ಪಿಟ್ಕೋ, ಇನ್ಮೇಲಾದ್ರೂ ಬದಲಾಗು. ಅದ್ಕೆ ನಿಮ್ಗೆ ದುಡ್ಡಿನ ಆಸೆ ಇದೆ ಅಂತ ಗೊತ್ತಿದ್ರು ದುಡ್ಡಿನ ದುರಾಸೆ ಇರೋದು ಇವತ್ತು ಗೊತ್ತಾಯ್ತು. ಈ ಕ್ಷಣ ನಿಮ್ಮನ್ನ ನಾನು ಜೈಲಿಗೆ ಕಳಿಸ್ಬೋದು, ಆದ್ರೆ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಸುಮ್ಮನೆ ಬಿಡ್ತಿದ್ದೀನಿ.
ಸತ್ಯಣ್ಣ ತುಂಬಾ ಒಳ್ಳೆಯವರು. ನೀವ್ ಹೀಗ್ ಮಾಡಿದ್ ಗೊತ್ತಾದ್ರೆ ಅವರು ತುಂಬಾ ನೊಂದ್ಕೋತಾರೆ. ಅವರಿಗೋಸ್ಕರ ನಿನ್ನನ್ನ ಕ್ಷಮಿಸ್ತೀನಿ. ಸಾರಿ ಶ್ಯಾಮ, ನಾನು ತಪ್ಪು ಮಾಡಿದೆ. ಇನ್ಯಾವತ್ತೂ ಈ ಥರದ ಕೆಲಸ ಮಾಡಲ್ಲ. ನಿಜ ಶ್ಯಾಮ, ನಿನ್ನ ಓಕೆ ಸರ್, ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ನೋಡಿದ್ಯಾ ಶ್ಯಾಮ, ನಮ್ಮ ಮಸಾಲಾ ಕಂಪ್ನಿ ಬಗ್ಗೆ ಟಿವಿಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೋಗ್ರಾಮ್ ಬಂದಿದ್ರಿಂದ ಎಂಥ ಪಬ್ಲಿಸಿಟಿ ಸಿಕ್ತು ನೋಡು. ಎಷ್ಟು ಜನ ಫೋನ್ ಮಾಡಿ ವಿಶ್ ಮಾಡ್ತಿದ್ದಾರೆ, ಎಷ್ಟು ಜನ ಆರ್ಡರ್ ಕೊಡ್ತಿದ್ದಾರೆ ಗೊತ್ತಾ? ಎಲ್ಲ ಕೃಷ್ಣನ್ ದಯೇರಿ. ಈ ಪಬ್ಲಿಸಿಟಿಯಿಂದ ಖಂಡಿತ ನಮ್ ಬಿಸ್ನೆಸ್ ಡಬಲ್ ಆಗುತ್ತೆ. ಈ ಆರ್ಡರ್ಸ್ ಎಲ್ಲ ರೆಡಿ ಆದ್ಮೇಲೆ ಬೇಗ ಡಿಸ್ಪ್ಯಾಚ್ ಮಾಡಬೇಕು. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ನೀವೇನಿಲ್ಲಿ? ಟಿವಿಲಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ ತ್ರಿಬಲ್ ಎ ಮಸಾಲಾ ಬಗ್ಗೆ ನೋಡಿದ್ವಿ ಸರ್. ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಅಲ್ಲಿರೋದು ಟ್ರಿಪಲ್ ಎ ಮಸಾಲೆ ಕಂಪನಿನೇ ಅಲ್ವಾ ಸರ್? ನಿಮ್ ಮಸಾಲಾ ಬೇಕು ಅಂತ ಎಲ್ಲರೂ ಕೇಳ್ತಿದ್ದಾರೆ ಸರ್. ಅದಕ್ಕೆ ನಾವು ನಿಮ್ಮ ಮಸಾಲಾ ಕಂಪನಿ ಡೀಲರ್ಶಿಪ್ ತಗೊಳ್ಳೋಣ ಅಂತ ಅನ್ಕೊಂಡಿದೀವಿ. ಸಾರಿ, ನಿಮಗೆ ಡೀಲರ್ಶಿಪ್ ಕೊಡೋದಕ್ಕಾಗಲ್ಲ. ಹಿಂದೆ ನಾವು ಬೇಡ ಅಂತ ಬೇರೆ ಕಂಪ್ನಿಗೆ ಹೋದವರು. ಈಗ ನಮ್ಮ ಕಂಪ್ನಿಗೆ ಒಳ್ಳೆ ಹೆಸರು ಬಂದಿದ್ದಕ್ಕೆ ನಮ್ಮನ್ನು ಹುಡುಕೊಂಡು ನಮ್ಮ ಹತ್ರ ಬಂದಿದ್ದೀರಿ. ನಿಮ್ಮಂಥ ಡೀಲರ್ಸ್ ಎಷ್ಟು ಕಾಲ ನಮ್ಮ ಜೊತೆ ಇರ್ತೀರೋ, ಯಾವಾಗ ಬಿಟ್ಟು ಹೋಗ್ತಿರೋ ನಮಗೆ ಗೊತ್ತಾಗಲ್ಲ. ಸೊ ಆ ಥರದವ್ರಿಗೆ ನಾವು ಡೀಲರ್ಶಿಪ್ ಕೊಡೋದಕ್ಕಾಗೋದಿಲ್ಲ. ಹಾಗೆ ಹೇಳ್ಬೇಡಿ ಸರ್. ಬೇರೆ ಕಂಪನಿ ಡೀಲರ್ಶಿಪ್ ತಗೊಂಡು ನಮಗೆ ತುಂಬಾ ನಷ್ಟ ಆಗಿದೆ ಸರ್. ಆ ನಷ್ಟನ ಸರಿದೂಗಿಸ್ಕೊಳ್ಳೋಕ್ಕೆ ಮತ್ತೆ ನಾವು ಲಾಭ ತಗೋಬೇಕು ಅಂದರೆ ನೀವೇ ನಮಗೆ ದಿಕ್ಕು ಸರ್. ನೀವೇನು ಬೇಕಾದರೂ ಹೇಳಿ, ನಿಮ್ಮಂಥವ್ರಿಗೆ ಮಾತ್ರ ನಾವು ಡೀಲರ್ಶಿಪ್ ಕೊಡೋಕ್ಕಾಗಲ್ಲ. ಏನು ಅಂದ್ರೆ, ಒಂದ್ ನಿಮಿಷ. ಏನ್ ಶ್ಯಾಮ? ಇವರು ಇಷ್ಟೆಲ್ಲ ಕೇಳ್ತಿರೋದ್ರಿಂದ ಇವ್ರಿಗೆ ಡೀಲರ್ಶಿಪ್ ಕೊಡೋದು ಒಳ್ಳೇದು ಅನ್ಸುತ್ತೆ. ಏನ್ ಶ್ಯಾಮ ಒಳ್ಳೇದು? ಇವರೆಲ್ಲ ನಾವು ಬೇಡ ಅಂತ ಹೇಳಿ ಬಿಟ್ಟು ಹೋದಂಥವ್ರು. ಈಗ ನಾವೇ ಬೇಕು ಅಂತ ಬಂದಿದಾರಲ್ವಾ, ನಮ್ ಬೆಲೆ ತಿಳ್ಕೊಂಡೇ ಬಂದಿದಾರಲ್ಲ. ಅವ್ರ ಕಷ್ಟನ ನಷ್ಟನ ತೀರ್ಸೋದಿಕ್ಕೋಸ್ಕರ ನಮ್ಮನ್ನ ನಂಬಿ ನಮ್ಮ ಹತ್ರ ಬಂದವ್ರನ್ನ ನಾವು ಸಂತೋಷವಾಗಿ ಕಳಿಸ್ಕೊಡ್ಬೇಕು. ಹಾಗೆ ಮಾಡಬೇಕು ಅಂದ್ರೆ ನಾವ್ ಇವ್ರಿಗೆ ಡೀಲರ್ಶಿಪ್ ಕೊಡಬೇಕು. ಯೋಚನೆ ಮಾಡಿ. ಓಕೆ ಶ್ಯಾಮ, ನೀನು ಹೇಳ್ದ ಹಾಗೆ ಆಗಲಿ. ಇವರಿಗೆ ಡೀಲರ್ಶಿಪ್ ಕೊಡೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ತಗೊಳ್ಳಿ ಸರ್ ಆರ್ಡರ್. ಇದು ತಗೊಳ್ಳಿ ಸರ್ ಆರ್ಡರ್. ಓಕೆ. ಏನು ಒಬ್ಬೊಬ್ರು ಇಷ್ಟೊಂದು ಆರ್ಡರ್ ಕೊಟ್ಟಿದ್ದೀರಿ? ಮಾರ್ಕೆಟಲ್ಲಿ ನಿಮ್ಮ ಮಸಾಲಾಗೆ ಅಷ್ಟು ಡಿಮ್ಯಾಂಡ್ ಇದೆ ಸರ್. ಆ ಡಿಮ್ಯಾಂಡ್ನ ಫುಲ್ಫಿಲ್ ಮಾಡಬೇಕು ಅಂದರೆ ನಮಗಷ್ಟು ಸ್ಟಾಕ್ ಬೇಕೇ ಬೇಕು ಸರ್. ಅದು ಕರೆಕ್ಟೇ ಅನ್ನಿ, ಬಟ್ ಇಷ್ಟು ಸಡನ್ ಆಗಿ ಅಷ್ಟು ಸ್ಟಾಕ್ ರೆಡಿ ಮಾಡೋದು ಕಷ್ಟ ಆಗುತ್ತೆ. ಏನು ಅಂದ್ರೆ ಏನ್ ಕಷ್ಟ ಇಲ್ಲ. ಅವ್ರು ಕೇಳಿರೋ ಟೈಮ್ಗೆ ಅಂದ್ಕೊಂಡಷ್ಟು ಸ್ಟಾಕ್ ರೆಡಿ ಮಾಡ್ಬೋದು, ಅವ್ರಿಗೂ ಕೊಟ್ಟು ಕಳಿಸ್ಬೋದು. ನಿನಗ ನಂಬಿಕೆ ಇದ್ರೆ ಓಕೆ ಶ್ಯಾಮ. ನನ್ಗೆ 100% ನಂಬಿಕೆ ಇದೆ. ಹಾಗಾದ್ರೆ ಓಕೆ. 4 ದಿನದಲ್ಲಿ ನೀವ್ ಕೇಳಿರೋ ಸ್ಟಾಕ್ ಎಲ್ಲ ನಿಮ್ಗೋಸ್ಕರ ರೆಡಿ ಆಗಿರತ್ತೆ. ನೀವು ಬಂದು ತಗೊಂಡ್ ಹೋಗಿ. ಆಯ್ತು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಷ್ಟೋ ಕುಟುಂಬಗಳಿಗೆ ಸಹಾಯ ಆಗ್ತಿರೋ ನೀವು 100 ವರ್ಷ ಚೆನ್ನಾಗಿರ್ಬೇಕು. ಬರ್ತೀವಿ ಸರ್. ಬರ್ತೀವಿ ಮೇಡಮ್. ಬರ್ತೀವಿ ಮೇಡಮ್. ಶ್ಯಾಮ, 4 ದಿನದಲ್ಲಿ ಅಷ್ಟು ಸ್ಟಾಕ್ ರೆಡಿ ಮಾಡಬೇಕು ಅಂದ್ರೆ ರಾ ಮೆಟೀರಿಯಲ್ಗೆ ತುಂಬಾ ಅಮೌಂಟ್ ಬೇಕಲ್ವಾ? ಹೌದು ರೀ. ಆದ್ರೆ ನಮ್ಮ ಹತ್ರ ಅಷ್ಟು ದುಡ್ಡು ಇಲ್ವಲ್ಲ. ಮೊನ್ನೆ ಅಷ್ಟೇ ಐಶ್ವರ್ಯ ಅದಕ್ಕೆ ಮ್ಯಾನೇಜರ್ಗೆ 5 ಲಕ್ಷ ಕೊಟ್ಟು ಟ್ರೀಟ್ಮೆಂಟ್ ಕೊಡಿಸಿದ್ವಿ ಅಲ್ವಾ? ನಮ್ಗೀಗ ಅಷ್ಟು ದುಡ್ಡು ಹೇಗೆ ಸಿಗುತ್ತೆ? ಅದ್ರ ಬಗ್ಗೆ
ಇಷ್ಟು ಟೆನ್ಷನ್ ಯಾಕೆ? ಬ್ಯಾಂಕಲ್ಲಿ ಲೋನ್ ತಗೊಳ್ಳೋಣ. ನಮ್ AAA ಮಸಾಲಾ ಕಂಪನಿ ಹೆಸರು ಮಾರ್ಕೆಟ್ ಅಲ್ಲಿ ಎಲ್ಲಾ ಕಡೆ ಓಡಾಡ್ತಿದ್ಯಲ್ಲ, ಯಾವ ಬ್ಯಾಂಕ್ ಆದ್ರೂ ನಾವ್ ಕೇಳೋ ಅಷ್ಟು ಲೋನ್ ಕೊಡ್ತಾರೆ. ಕರೆಕ್ಟೇ ಶ್ಯಾಮ, ಇಮಿಡಿಯೇಟ್ ಆಗಿ ಹೋಗಿ ಬ್ಯಾಂಕಲ್ಲಿ ಲೋನ್ ಕೇಳೋಣ. ನಡಿ. ಹೇಳಿ ಸರ್. ನಾವು AAA ಮಸಾಲಾ ಕಂಪ್ನಿಯಿಂದ ಬಂದಿದ್ದು ಸರ್. AAA ಮಸಾಲಾ ಕಂಪನಿ ಅಂದ್ರೆ ಆನಂದ್ ವರ್ಮಾ ಅವ್ರ ಕಂಪನಿ ಅಲ್ವಾ? ಹೌದು ಸರ್. ನಾನು ಅವ್ರ ಮಗ, ಇವಳು ನನ್ನ ಹೆಂಡತಿ. ನಮಸ್ತೆ. ನಮಸ್ತೆ. ಇದಕ್ಕೂ ಮೊದಲು ನಿಮಗೆ ನಮ್ಮ ಟ್ರಾನ್ಸಾಕ್ಷನ್ಸ್ ಗೊತ್ತಲ್ವಾ ಸರ್? ಇದೇ ಬ್ಯಾಂಕಲ್ಲಿ ಕೋಟಿಗಳ ಟ್ರಾನ್ಸಾಕ್ಷನ್ ಮಾಡಿದ್ವಿ. ಗೊತ್ತು ಸರ್. ನಾವು ಆ ಕಂಪ್ನಿಗೆ ಲೋನು ಕೂಡ ಕೊಟ್ಟಿದ್ದೀವಿ. ಹೌದು ಸರ್. ಈಗ ನಮಗೆ ಮತ್ತೆ ಲೋನ್ ಬೇಕಿತ್ತು. ಆ ಕಂಪನಿನ ಕ್ಲೋಸ್ ಮಾಡಿದ್ರು ಅಂತ ಹೇಳಿದ್ರು. ನಿಜಾನೇ ಸರ್, ಆದರೆ ಮತ್ತೆ ರೀಸೆಂಟಾಗಿ ಓಪನ್ ಮಾಡಿದ್ವಿ. ನಮ್ಮ AAA ಮಸಾಲಾಗೆ ಮಾರ್ಕೆಟಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ, ಪಬ್ಲಿಕ್ಕಿಂದ ಒಳ್ಳೆ ರಿವ್ಯೂಸ್ ಇದೆ. ಈಗ ನಮಗೊಂದು ದೊಡ್ಡ ಆರ್ಡರ್ ಬಂದಿದೆ. ನಾವು 4 ಡೇಸಲ್ಲಿ ಮಸಾಲಾ ಡೆಲಿವರಿ ಮಾಡಬೇಕು. ಅದಕ್ಕೆ ನಮಗೆ 10 lakhs ಬೇಕು ಸರ್. ಈಗ ನಿಮ್ಗೆ ಲೋನ್ ಸಿಗೋದು ಕಷ್ಟ ಸರ್. ನೀವು ಇದಕ್ಕೆ ಮುಂಚೆ ಲೋನ್ ತಗೊಂಡು ತುಂಬಾ ದಿನಗಳವರೆಗೆ EMI ಕಟ್ಟದೆ ನಿಲ್ಸಿದ್ದೀರಾ. ನಿಜಾನೇ ಸರ್. ಆದ್ರೆ ನಾವ್ ಆ ಲೋನ್ಗೆ ಸಂಬಂಧಪಟ್ಟಿರೋ ಪೆಂಡಿಂಗ್ ಅಲ್ಲಿರೋ EMI ಎಲ್ಲ ಕಟ್ಟಿ ಲೋನ್ ಕ್ಲಿಯರ್ ಮಾಡಿದೀವಿ ಸರ್. ಕರೆಕ್ಟೇನಮ್ಮ. ಆದ್ರೆ EMI ಪೆಂಡಿಂಗ್ ಮಾಡಿರೋದಕ್ಕೆ ನಿಮ್ಮ ಸಿಬಿಲ್ ಸ್ಕೋರು ಕಡಿಮೆ ಆಗಿದೆ. ಅದಕ್ಕೆ ನಾವು ಈಗ ಲೋನ್ ಸ್ಯಾಂಕ್ಷನ್ ಮಾಡೋಕ್ಕಾಗೋದಿಲ್ಲ. ನಮ್ಮ ಕಂಪನಿಗೆ ಪಬ್ಲಿಕಲ್ಲಿ ಒಳ್ಳೆ ಹೆಸರಿದೆ ಸರ್. ನಮ್ಮ ಸೇಲ್ಸ್ ಕೂಡ ತುಂಬ ಚೆನ್ನಾಗಿದೆ. ಈ ಸಲ ನಿಮಗೆ ಆ ಥರ ಕಷ್ಟ ಆಗಲ್ಲ. EMIನೂ ಟೈಮ್ ಟು ಟೈಮ್ ಕಟ್ಬಿಡ್ತೀವಿ. ಪ್ಲೀಸ್ ಸರ್. ಪ್ಲೀಸ್ ಸರ್. ಸಾರಿ ಸರ್. 3-4 ಮಂತ್ಸ್ ಆದಮೇಲೆ ಏನೋ ಕೊಡಕ್ಕೆ ಟ್ರೈ ಮಾಡಬಹುದು. ಇವಾಗ ಇಮಿಡಿಯೇಟ್ ಆಗಂದ್ರೆ ಲೋನ್ ಸ್ಯಾಂಕ್ಷನ್ ಮಾಡೋಕ್ಕಾಗಲ್ಲ ಸರ್. ಸಾರಿ ಸರ್. ಥ್ಯಾಂಕ್ ಯು ಸರ್. ಲೋನ್ ಕೂಡ ಸ್ಯಾಂಕ್ಷನ್ ಆಗ್ಲಿಲ್ಲ. ಈಗೇನ್ರಿ ಮಾಡೋದು? ನನಗೂ ಅದೇ ಗೊತ್ತಾಗ್ತಿಲ್ಲ ಶ್ಯಾಮ. ಹೋಗ್ಲಿ, ಏನಾದರೂ ಪ್ರಾಪರ್ಟಿ ಇಟ್ಟು ಲೋನ್ ತಗೊಳ್ಳೋಣ ಅಂತಂದರೆ ನಮ್ಮ ಪ್ರಾಪರ್ಟೀಸ್ ಎಲ್ಲ ಐಶ್ವರ್ಯ ಅದಕ್ಕೆ ಹೆಸರು ಮೇಲೆ ಇದೆ. ನಡಿ. ಏನಂದ್ರೆ ನಾವು ಡೀಲರ್ಸ್ಗೆ ಕೊಟ್ಟಿರೋ ಮಾತಿನ ಪ್ರಕಾರ ಇನ್ನು 4 ಡೇಸ್ ಅಷ್ಟೇ ಟೈಮ್ ಇರೋದು. ಕರೆಕ್ಟ್ ಟೈಮ್ಗೆ ಆರ್ಡರ್ ಅವ್ರಿಗೆ ಕಳಿಸ್ದೇ ಇದ್ರೆ ಏನಂದ್ಕೋತಾರೆ? ನಮ್ಗಾಗಲ್ಲ ಅಂದ್ಕೊಂಡು ಅವ್ರ ಆರ್ಡರ್ ಕ್ಯಾನ್ಸಲ್ ಮಾಡಿ ಬೇರೆ ಕಂಪನಿಗೆ ಶಿಫ್ಟ್ ಆಗ್ತಾರೇನೋ. ಟೆನ್ಷನ್ ಆಗ್ತಿದೆ. ಟೆನ್ಷನ್ ಆಗ್ಬೇಡ ಶ್ಯಾಮ, ಏನಾದರೂ ಮಾಡೋಣ. ಹಲೋ ವಾಸು, ಒಂದು ಪ್ರಾಬ್ಲಮ್ ಆಗಿದೆ. ನನಗೆ ಅರ್ಜೆಂಟಾಗಿ 5 lakhs ಬೇಕು. ಅಡ್ಜಸ್ಟ್ ಆಗುತ್ತಾ? 1 ಮಂತಲ್ಲಿ ವಾಪಸ್ ಕೊಡ್ತೀನಿ. ಸಾರಿ ಕಣೋ, ಅಷ್ಟು ಅಮೌಂಟ್ ನನ್ನ ಹತ್ರ ಇವಾಗಿಲ್ಲ. ಓಕೆ. ಯಾರನ್ನು ಕೇಳಿದ್ರು ಒಂದೇ ಉತ್ತರ ಶ್ಯಾಮ, ಇಲ್ಲ ಇಲ್ಲ. ಈಗ ನನಗೆ ಟೆನ್ಷನ್ ಆಗ್ತಿದೆ ಶ್ಯಾಮ. ಹೋಗ್ಲಿ ರೀ, ನಾವೀಗ ಡೀಲರ್ಸ್ ಹತ್ರನೇ ಅಡ್ವಾನ್ಸ್ ಕೇಳಿ ನೋಡಿದ್ರೆ? ಕರೆಕ್ಟೇ ಶ್ಯಾಮ. ಬೇಡ ಶ್ಯಾಮ. ಯಾಕ್ರಿ? ಈಗ ಡೀಲರ್ಸ್ನ ನಾವು ಅಡ್ವಾನ್ಸ್ ಕೇಳಿದ್ರೆ ನಮ್ಮ ಕಂಪ್ನಿ ಲಾಸಲ್ಲಿದೆ ಅಂತ ಡೌಟ್ ಬರುತ್ತೆ, ನಮ್ಮ ಮೇಲೆ ನಂಬಿಕೆ ಹೋಗುತ್ತೆ. ಬೇಡ ಶ್ಯಾಮ. ಅದು ನಿಜನೇ ಬಿಡಿ. ಈಗಿಂದೀಗ ನಮ್ಗೆ 10 ಲಕ್ಷ ಕೊಡೋರು ಯಾರಿದ್ದಾರೆ? ರೀ, ವನಜಾಕ್ಷಿ ಅದಕ್ಕಿನ್ ಕೇಳಿದ್ರೆ? ನಿಜಾನೇ ಶ್ಯಾಮ, ಒಂದ್ಸಲ ಕಾಲ್ ಮಾಡಿ ನೋಡು.
ಹಲೋ. ಹಲೋ ಅದಕ್ಕೆ ಎಲ್ಲಿದ್ದೀರಾ? ಮನೇಲಿ ಇದ್ದೀನಿ ಶ್ಯಾಮ. ಏನ್ ಹೇಳು? ಏನಿಲ್ಲ, ನಮಗೆ ಅರ್ಜೆಂಟಾಗಿ 10 ಲಕ್ಷ ಬೇಕು. ನೀವು ಸಾಲ ಕೊಡ್ತೀರಾ ಅಂತ ಮಾಡಿದೆ. ಸ್ವಲ್ಪ ಅರೇಂಜ್ ಮಾಡೋಕ್ಕಾಗತ್ತಾ? ನಿಮಗೆ ದುಡ್ಡಿನ ಆಸೆ ಇದೆ ಅಂತ ಗೊತ್ತಿದ್ರು ದುಡ್ಡಿನ ದುರಾಸೆ ಇರೋದು ಇವತ್ತು ಗೊತ್ತಾಯ್ತು. ಈ ಕ್ಷಣ ನಿಮ್ಮನ್ನು ನಾನು ಜೈಲಿಗೆ ಕಳಿಸ್ಬೋದು. ಹಲೋ ಅದಕ್ಕೆ ಕೇಳಿಸ್ತಿದ್ಯಾ? ಶ್ಯಾಮ, ಸಾರಿ ನಮ್ಮ, ಈಗ ನನ್ನ ಹತ್ರ ದುಡ್ಡಿಲ್ಲ. ನಾನೇ ಕಷ್ಟಪಡ್ತಾ ಇದ್ದೀನಿ. ದುಡ್ಡೆಲ್ಲ ಸಾಲ ಕೊಟ್ಬಿಟ್ಟಿದ್ದೀನಿ. ಬಡ್ಡಿ ಕೂಡ ಟೈಮಿಗೆ ಸರಿಯಾಗಿ ಬರ್ತಾ ಇಲ್ಲ. ಹಾಗೆ ಹೇಳ್ಬೇಡಿ ಅದಕ್ಕೆ, ತುಂಬಾ ಅರ್ಜೆಂಟ್ ಇದೆ. ಬೇಕಾದ್ರೆ ಶೂರಿಟಿಗೆ ಅಂತ ಏನಾದರೂ ಇಡ್ತೀವಿ. ಅಯ್ಯೋ ಶ್ಯಾಮ, ನೀನು ಅಷ್ಟೆಲ್ಲ ಕೇಳ್ಕೋಬೇಕಾ? ಇದ್ರೆ ಯಾಕೆ ಕೊಡಲ್ಲ ಹೇಳು? ಇದಕ್ ಮುಂಚೆ ಆದ್ರೆ ನಿಮ್ ಹತ್ರ ಏನು ಇಲ್ಲ ಅಂತ ಡೌಟ್ ಪಡ್ತಿದ್ದೆ. ಈಗ ನಿಮ್ ಫ್ಯಾಕ್ಟ್ರಿ ಚೆನ್ನಾಗೇ ರನ್ ಆಗ್ತಿದೆ. ಜೊತೆಗೆ ನಿಮ್ ಫ್ಯಾಮಿಲಿ ಎಲ್ಲರೂ ಇಲ್ಲೇ ಇದ್ದೀರಾ. ನನಗೆ ಪ್ರೂಫ್ ಕೂಡ ಬೇಕಾಗಿಲ್ಲ. ಬರ್ಬೇಕಾಗಿರೋ ದುಡ್ಡು ಬಂದ್ ಕೂಡಲೇ ಕೊಡ್ತೀನಿ, ಆಯ್ತಾ? ಇವಾಗ್ಲೇ ಅಂದ್ರೆ ನನ್ನ ಹತ್ರ ಇಲ್ಲ. ಸರಿ ಅದಕ್ಕೆ. $10 ಲಕ್ಷ ಕೊಟ್ಟಿದ್ರೆ ಬಡ್ಡಿ ಬರ್ತಿತ್ತು. ಆದ್ರೆ ನನಗೆ ಬೈದ್ಲಲ್ಲ, ನಾನೇ ಯಾಕೆ ಕೊಡ್ಲಿ? ವನಜಾಕ್ಷಿ ಅದಕ್ಕೆ ಕೂಡ ಇಲ್ಲ ಅಂತಂದ್ರು. ಎಲ್ಲದಕ್ಕೂ ಆ ಕೃಷ್ಣನೇ ದಿಕ್ಕು. ಏನಂದ್ರೆ ನನ್ನ ಅಕೌಂಟ್ಗೆ 5 lakhs ಕ್ರೆಡಿಟ್ ಆಗಿದೆ ನೋಡಿ. ಹೌದು, ನಿಜಾನೇ. ಯಾರು ಹಾಕಿರ್ಬೋದು? ಏನೋ ಗೊತ್ತಿಲ್ಲ. ಇರು, ಬ್ಯಾಂಕ್ ಅವ್ರಿಗೆ ಕಾಲ್ ಮಾಡೋಣ. ಹಲೋ. ಹಲೋ ಸರ್, ಒಂದು ಚಿಕ್ಕ ಇನ್ಫಾರ್ಮೇಶನ್ ಬೇಕಿತ್ತು. ಹೇಳಿ ಸರ್. ಅಕೌಂಟ್ ನಂಬರ್ 6248 ಶ್ಯಾಮ, ಅದಕ್ಕೆ 5 lakhs ಕ್ರೆಡಿಟ್ ಆಗಿದೆ ಸರ್. ಅದು ಎಲ್ಲಿಂದ ಬಂತೋ ಹೇಳಕ್ಕಾಗತ್ತಾ? ಸರ್, ಅದು ಸೋಷಿಯಲ್ ಮೀಡಿಯಾದವರು ಕಳಿಸಿರೋ ಅಮೌಂಟು. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ವಿಡಿಯೋ ಅಪ್ಲೋಡ್ ಮಾಡಿದ್ದೀರಾ? ಹೌದು ಸರ್. ಹಾಗಾದ್ರೆ ಅವರೇ ಕಳಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಶ್ಯಾಮ, ಏನಾಯ್ತ್ರಿ? ನೀನು ನಿನ್ ಕೃಷ್ಣನ್ ಮೇಲೆ ಹಾಡು ಹಾಡಿ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿದ್ಯಲ್ಲ, ಹೌದು. ಅದಕ್ಕೆ ಮಿಲಿಯನ್ಸ್ ಆಫ್ ವ್ಯೂಸ್ ಬಂದಿದೆ. ಅದಕ್ಕೆ ಸೋಷಿಯಲ್ ಮೀಡಿಯಾದಿಂದ ನಿನಗೆ ರೆಮ್ಯುನರೇಷನ್ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ. ಏನಂದ್ರೆ ಈಗಲೇ ಮೆಟೀರಿಯಲ್ಸ್ ಡೀಲರ್ಗೆಲ್ಲ ಕಾಲ್ ಮಾಡಿ ದುಡ್ಡು ಕಳಿಸ್ಬಿಡಿ. ಹಲೋ. ಹೇಳಿ ಸರ್. ಅರ್ಜೆಂಟಾಗಿ ನಾನು ನಿಮಗೆ ಕೊಟ್ಟಿರೋ ಲಿಸ್ಟಲ್ಲಿರೋ ಸ್ಟಾಕ್ ಎಲ್ಲ ಕಳಿಸ್ಬಿಡಿ. ಅಮೌಂಟ್ ಸೆಂಡ್ ಮಾಡ್ತೀನಿ. ಓಕೆ ಸರ್. ಹಾಂ. ಶ್ಯಾಮ, ಇನ್ನು 3 ದಿನ ನಾವು 24 hours ವರ್ಕ್ ಮಾಡಬೇಕು. OT ಮಾಡಿದ್ರೆ ಎಕ್ಸ್ಟ್ರಾ ಪೇಮೆಂಟ್ ಕೊಡ್ತೀವಿ ಅಂತ ನಮ್ಮ ವರ್ಕರ್ಸಿಗೆಲ್ಲ ಹೇಳಬೇಕು. ಸರಿ, ಬನ್ನಿ. ಹಿಂದೆ ತುಂಬಾ ವರ್ಷಗಳಿಂದ ದಿಗ್ವಿಜಯದಿಂದ ನಡೀತಿದ್ದ AAA ಮಸಾಲಾ ಕಂಪನಿ ಕೆಲವು ತಿಂಗಳಿಂದ ಕ್ಲೋಸ್ ಆಗಿ ಮತ್ತೆ ಈಗ ರೀಸ್ಟಾರ್ಟ್ ಆಗಿದೆ. ಅಂದ್ರೆ ಟೈಮ್ ಗ್ಯಾಪ್ ಅಷ್ಟೇ, ಟೈಮಿಂಗ್ ಅಲ್ಲಿ ನೋ ಗ್ಯಾಪ್ ಅಂತ ಅತಿ ಕಡಿಮೆ ಸಮಯದಲ್ಲಿ ಮಸಾಲಾ ಕಂಪನಿಗಳಲ್ಲಿ ನಂಬರ್ 1 ಸ್ಥಾನ ಪಡೆದುಕೊಂಡಿದೆ. AAA ಮಸಾಲಾ ಕಂಪನಿ ನಂಬರ್ 1 ಆಗಿ ನಿಂತುಕೊಂಡಿದೆ. ಕಂಗ್ರಾಟ್ಸ್ ಕಣೋ. ಕಂಗ್ರಾಟ್ಸ್ ಅಪ್ಪ. Thank you, Dad. ಕಂಗ್ರಾಟ್ಸ್. ಕಂಗ್ರಾಟ್ಸ್ ಶ್ಯಾಮ. ಥ್ಯಾಂಕ್ಸ್ ಅತ್ತೆ. ಥ್ಯಾಂಕ್ಸ್ ಕಣಪ್ಪ. ಮತ್ತೆ ನಮ್ಮ ಕಂಪ್ನಿನ ಆಧರಿಸ್ತಾರೋ ಇಲ್ವೋ ಅಂತ ತುಂಬಾ ಭಯ ಪಟ್ಟಿದ್ದೆ. ಆದ್ರೆ ನೀನ್ ಅನ್ಕೊಂಡ ಹಾಗೆ ನಮ್ಮ ಕಂಪ್ನಿಗೆ ಪೂರ್ವ ವೈಭವನ ತಂದ್ಕೊಟ್ಬಿಟ್ಟೆ. ತುಂಬಾ ಥ್ಯಾಂಕ್ಸ್ ಕಣಪ್ಪ. ಯಾಕೆ ಮೇಡಮ್ ಇಷ್ಟು ಕೋಪ ಮಾಡ್ಕೋತೀರಾ? ಈಗ ಏನಾಯ್ತಂತ ಇಷ್ಟೆಲ್ಲ ಫೀಲ್ ಆಗ್ತೀರಾ? ಆ AAA ಮಸಾಲಾ ಕಂಪನಿ ನಂಬರ್ 1 ಪೊಸಿಷನ್ಗೆ ಬಂದಿರೋದೇ ನನ್ಗಾಗಿರೋ ನಷ್ಟ. ಬೈದವರಿಗೆ ಶಾಪ ಅಂದ್ರು ದೊಡ್ಡವರು. ನೀವು ಅವ್ರಿಗೆ ನಷ್ಟ ಆಗ್ಲಿ ಅನ್ಕೊಂಡ್ರಿ.
ನಿಮಗೆ ನಷ್ಟ ಆಯಿತು. ಏನು ನನಗೆ ಬುದ್ಧಿ ಹೇಳ್ತಾ ಇದ್ಯಾ? ನನ್ನ ಉದ್ದೇಶ ಅದಲ್ಲ ಮೇಡಮ್. ನಿನಗೆ ತುಂಬಾ ಸಂತೋಷ ಆಗಿರೋ ಹಾಗಿದೆ. ಯಾಕೆ ಮೇಡಮ್? ಅದೇ ನಿಮ್ AAA ಮಸಾಲಾ ಕಂಪನಿ ನಂಬರ್ 1 ಪೊಸಿಷನ್ಗೆ ಹೋಗಿ ಐಶ್ವರ್ಯ ಮಸಾಲಾ ಕಂಪನಿಗೆ ನಷ್ಟ ಆಗಿರೋದು ಎರಡು ನಿನಗೆ ಸಂತೋಷ ಕೊಡೋ ವಿಷಯನೇ ಅಲ್ವಾ? ನೀವು ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಿ ಮೇಡಮ್. ಯಾವಾಗಲೂ ನಾನು ಕೆಲಸ ಮಾಡೋ ಕಂಪ್ನಿ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ. ನಮ್ಮ ಕಂಪ್ನಿಗೆ ನಷ್ಟ ಆದರೆ ನನಗೂ ಬೇಜಾರಾಗುತ್ತೆ ಮೇಡಮ್. ಹಾಗೆ ಅವ್ರ ಕಂಪ್ನಿ ನಂಬರ್ 1 ಪೊಸಿಷನ್ಗೆ ಹೋಗಿದ್ದಕ್ಕೆ ಸಂತೋಷ ಪಡ್ತೀನಿ ಮೇಡಮ್. ನಾವು ಎಲ್ರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೋಬೇಕೇ ಹೊರತು ನಾಶ ಆಗಲಿ ಅಂತ ಬೇಡ್ಕೋಬಾರ್ದು ಮೇಡಮ್. ನೀವು ಯಾವಾಗ ಒಳ್ಳೆ ಮಾತಾಡೋದು ಕಲ್ತಿದ್ದು ಮ್ಯಾನೇಜರ್? ನೀವೆಷ್ಟೇ ವ್ಯಂಗ್ಯ ಮಾಡಿದರೂ ನಾನು ನಿಜವಾಗ್ಲೂ ಬದಲಾಗಿದ್ದೀನಿ ಮೇಡಮ್. ಅವತ್ತು ನಾನು ಮಂಚ ಹಿಡಿದಾಗ ಅವ್ರು ಹೇಳಿರೋ ಮಾತು ಇನ್ನೂ ನನ್ನ ಕಿವಿಯಲ್ಲಿ ಕೇಳ್ತಾನೇ ಇದೆ ಮೇಡಮ್. ಕೈಲಾದರೆ ಸಹಾಯ ಮಾಡಬೇಕು ಅಂತ, ಕೆಟ್ಟದ್ದು ಮಾಡಬಾರ್ದು ಅಂತ, ಮನುಷ್ಯ ಅಂದರೆ ಹೇಗಿರಬೇಕು ಅಂತ ತೋರಿಸಿ ನನ್ನ ಕಣ್ಣು ತೆರೆಸಿದ್ರು ಮೇಡಮ್ ಅವರು.